ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಭರತ್ ಚಂದ್ರ. ಇವತ್ತಿನ ವಿಡಿಯೋದ ವಿಚಾರ, ಇಂದು ಮಾರುಕಟ್ಟೆ ಕುಸಿತ, ತೂಗು ಉಯ್ಯಾಲೆ ಆಟ ಮುಂದುವರಿಕೆ. ಉದಾಹರಣೆಗೆ, ಇವತ್ತು ಮಾರುಕಟ್ಟೆಯಲ್ಲಿ ದೊಡ್ಡ ಕುಸಿತ ಆಯಿತು. ನಿಫ್ಟಿ 263 ಪಾಯಿಂಟ್ ಕೆಳಗೆ ಮತ್ತೆ 17,000 ಅಂಕಗಳಿಗಿಂತ ಸೈಕಲಾಜಿಕಲಿ ಡೌನ್ ಆಗಿ 16,985ಕ್ಕೆ ಕ್ಲೋಸ್ ಆಗಿದೆ. ಮತ್ತೆ ಸೆನ್ಸೆಕ್ಸ್ 889 ಪಾಯಿಂಟ್ ಕೆಳಗೆ ಕ್ಲೋಸ್ ಆಗಿದ್ದು 57,012 ಪಾಯಿಂಟಿಗೆ. ಸದ್ಯಕ್ಕೆ ನಿಫ್ಟಿ ಹೈಯೆಸ್ಟ್ ಲೆವೆಲ್ಗಿಂತ ಅಕ್ಟೋಬರ್ 2021 ಅಲ್ಲಿದ್ದದ್ದು 18,600, ಅದಕ್ಕಿಂತ 8.7% ಕೆಳಗೆ ಇದೆ. ಹಾಗೆಯೇ ನವೆಂಬರ್ ಎಂಡಲ್ಲಿ ನಿಫ್ಟಿ 16,780ಕ್ಕೆ ಬಿತ್ತು. ಮತ್ತೆ ಕೆಲವು ದಿನಗಳಲ್ಲಿ ಪಿಕಪ್ ಆಗಿ 16,912ಕ್ಕೆ ಹೋಯಿತು. ಪುನಃ ರ್ಯಾಲಿ ಆಗಿ 17,600ಕ್ಕೆ ಹೋಯಿತು. ಸದ್ಯದ ಮಟ್ಟಿಗೆ ನಿಫ್ಟಿ ಒಂದು ತರ ಕನ್ಸಾಲಿಡೇಷನ್ ಫೇಸ್ ಅಲ್ಲಿ ಇದೆ. ಇದರ ಬಗ್ಗೆ ಬಹಳ ತಿಂಗಳುಗಳಿಂದ ನಾವು ಮಾತಾಡ್ತಾ ಇದ್ದೇವೆ. ಕನ್ಸಾಲಿಡೇಷನ್ ಆದಾಗ ಬ್ರೇಕ್ಔಟ್ ಆಗುತ್ತೆ. ಪಾಸಿಟಿವ್ ಬ್ರೇಕ್ಔಟ್ ಆಗ್ಬೋದು, ಇಲ್ಲ ನೆಗೆಟಿವ್ ಬ್ರೇಕ್ಔಟ್ ಆಗ್ಬೋದು. ಪಾಸಿಟಿವ್ ಬ್ರೇಕ್ಔಟ್ ಆದ್ರೆ 17,600 ಮೇಲೆ ಬಹಳ ಜಾಸ್ತಿ ಮೇಲಕ್ಕೆ ಹೋಗುತ್ತೆ. ನೆಗೆಟಿವ್ ಬ್ರೇಕ್ಔಟ್ ಆದ್ರೆ ಬಹುಶಃ ಒಂದು ತರ ಬೇರ್ ಮಾರ್ಕೆಟ್ ಆಗಿ ಕೆಳಗಡೆ ಇರಬಹುದು ಸುಮಾರು ಸಮಯ. ಇವತ್ತು ಕೂಡ ಮಾರುಕಟ್ಟೆ ಸೈಕಲಾಜಿಕಲ್ ಲೆವೆಲ್ 17,000ಕ್ಕಿಂತ ಕೆಳಗಿದೆ. ಆದರೆ ನಾವು ನೋಡಿದ ಹಾಗೆ ನಿಫ್ಟಿಗೆ ಒಂದು ದೊಡ್ಡ ಸಪೋರ್ಟ್ ಇದೆ 16,800 ಲೆವೆಲ್ ಅಲ್ಲಿ. ಈ ವಿಡಿಯೋ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ, ಒಂದು ರೆಡ್ ಲೈನ್ ಇದೆ, ಅದು ನಿಫ್ಟಿಯ ಸಪೋರ್ಟ್ ಲೆವೆಲ್ 16,800. ಅದರಿಂದ ಕೆಳಗಡೆ ಬಿದ್ರೆ ನಿಫ್ಟಿ ಇನ್ನೊಂದು ಸಪೋರ್ಟ್ ಅನ್ನು ಹುಡುಕ್ಬೇಕಾಗುತ್ತೆ. ಈಗ ನಿಫ್ಟಿಯ ಕುಸಿತಕ್ಕೆ ಎರಡು ಮುಖ್ಯ ಕಾರಣಗಳು. ಮೊದಲನೇದು ಒಮಿಕ್ರಾನ್ ವೇರಿಯಂಟ್ ಏನಿದೆ, ಅದು ಭಾರತದಲ್ಲಿ ಕೂಡ ಸ್ವಲ್ಪ ಫಾಸ್ಟ್ ಆಗಿ ಸ್ಪ್ರೆಡ್ ಆಗ್ತಾ ಇದೆ. ಒಂದು 100 ಕೇಸು ಇವತ್ತಿನವರೆಗೆ ಪತ್ತೆ ಹಚ್ಚಿದ್ದಾರೆ. ಸರ್ಕಾರದವರು ಆಗ್ಲೇ ಬೇಕಾದಷ್ಟು ವಾರ್ನಿಂಗ್ ಅನ್ನು ಜನರಿಗೆ ಕೊಟ್ಟಿದ್ದಾರೆ, ಅನ್ನೆಸೆಸರಿ ಆಗಿ ಟ್ರಾವೆಲ್ ಮಾಡಬೇಡಿ ಇತ್ಯಾದಿ. ಎರಡನೆಯದು ನೆಗೆಟಿವ್ ಗ್ಲೋಬಲ್ ಕ್ಯೂಸ್. ಇವತ್ತಿನ ಮಟ್ಟಿಗೆ ನೋಡೋದಾದ್ರೆ ಜಪಾನ್ನ ನಿಕೆ 1.79% ಡೌನ್, ಸಿಂಗಾಪುರ್ನ ಸ್ಟ್ರೇಟ್ ಟೈಮ್ಸ್ 0.55% ಡೌನ್, ಹ್ಯಾಂಗ್ ಸೆಂಗ್ ಹಾಂಗ್ಕಾಂಗ್ ಇದ್ದು 1.20% ಡೌನ್, ಡ್ಯಾಕ್ಸ್ ಜರ್ಮನಿ 0.82% ಡೌನ್, ಕ್ಯಾಕ್ ಫ್ರಾನ್ಸ್ 0.96% ಡೌನ್, ನ್ಯಾಸ್ಡ್ಯಾಕ್ US ಸದ್ಯದ ಮಟ್ಟಿಗೆ 2.47% ಡೌನ್. ಇವತ್ತು 7:30 ಗಂಟೆಗೆ ಚಾನೆಲ್ 2 ಅಲ್ಲಿ ಲಾರ್ಜ್ ಕ್ಯಾಪ್ಗೆ ಬರುತ್ತಿರುವ ಈ 7 ಷೇರುಗಳನ್ನು ಗಮನಿಸಿ ಅಂತ ವಿಡಿಯೋ ಮಾಡಿದ್ದೇನೆ. ಈ ವಿಡಿಯೋ ಬಹಳ ಇಂಪಾರ್ಟೆಂಟು. ಯಾಕೆ ಇಂಪಾರ್ಟೆಂಟ್ ಅಂತ ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ರೆ ಗೊತ್ತಾಗುತ್ತೆ. ಸದ್ಯದ ಮಟ್ಟಿಗೆ ಎಲ್ಲರೂ ಕೇಳುವ ಪ್ರಶ್ನೆ, ಷೇರು ಮಾರುಕಟ್ಟೆ ಇಲ್ಲಿಂದ ಇನ್ನೆಷ್ಟು ಕೆಳಗೆ ಬೀಳಬಹುದು? ಸದ್ಯಕ್ಕೆ 16,800 ಒಂದು ದೊಡ್ಡ ಸಪೋರ್ಟ್ ಇದೆ ನಿಫ್ಟಿಗೆ. ಅದೇನಾದ್ರೂ ಬ್ರೇಕ್ ಆದ್ರೆ ಮತ್ತೆ ಎಷ್ಟು ಕೆಳಗೆ ಬರುತ್ತೆ ಅಂತ ಲೆಕ್ಕ ಹಾಕಿ ನಿಮಗೆ ಮುಂದಿನ ದಿನಗಳಲ್ಲಿ ಹೇಳ್ತೇವೆ. ಆದರೆ ದೀರ್ಘ ಅವಧಿಯ ಹೂಡಿಕೆದಾರರಿಗೆ ಒಂದು ಕಿವಿ ಮಾತು, ಮಾರುಕಟ್ಟೆ ಬಿದ್ದಾಗ ಬ್ಲೂ ಚಿಪ್ಗಳನ್ನು, ಫಂಡಮೆಂಟಲಿ ಸ್ಟ್ರಾಂಗ್ ಷೇರುಗಳನ್ನು ಸಂಗ್ರಹಣೆ ಮಾಡ್ತಾ ಇರಿ. ಮುಂದೆ ಏನಿದ್ದರೂ ಮಾರುಕಟ್ಟೆ ಮೇಲಕ್ಕೆ ಹೋಗುವುದೇ. ಸದ್ಯದ ಮಟ್ಟಿಗೆ FIIಗಳು ಕಳೆದ 1 ತಿಂಗಳಿನಿಂದ ಸತತವಾಗಿ ತಮ್ಮ ಷೇರುಗಳನ್ನು ಮಾರಿಕೊಂಡು ಮಾರುಕಟ್ಟೆಯ ಕುಸಿತಕ್ಕೆ ಕಾರಣಕರ್ತರಾಗಿದ್ದಾರೆ. ಇನ್ನು ಮುಂದೆಯೂ ಹಾಗೆ ಮಾಡಿದ್ರೆ ಮಾರುಕಟ್ಟೆ ಮತ್ತೊಂದಷ್ಟು ಕುಸಿಯುವ ಸಾಧ್ಯತೆ ಇದೆ. ಇವತ್ತು ನಿಮ್ಮ ಸಾಮಾನ್ಯ ಜ್ಞಾನವನ್ನು ಚೆಕ್ ಮಾಡ್ಲಿಕ್ಕೋಸ್ಕರ ಒಂದು ಪ್ರಶ್ನೆ ಕೇಳ್ತಾ ಇದ್ದೇನೆ. ಯಾವ ಬ್ಯಾಂಕಿನದ್ದು 2ನೆಯ ಸ್ಥಾನದಲ್ಲಿದೆ ಮಾರ್ಕೆಟ್ ಕ್ಯಾಪಿಟಲೈಸೇಷನ್? ಕೋಟಕ್ ಬ್ಯಾಂಕ್ ಅಂದ್ರೆ ಎ ಅಂತ ಟೈಪ್ ಮಾಡಿ, SBI ಅಂತಂದ್ರೆ ಬಿ ಅಂತ ಟೈಪ್ ಮಾಡಿ, ICICI ಬ್ಯಾಂಕ್ ಅಂದ್ರೆ ಸಿ ಅಂತ ಟೈಪ್ ಮಾಡಿ, ಇಂಡೋಸಿನ್ ಬ್ಯಾಂಕ್ ಅಂದ್ರೆ ಬಿ ಅಂತ ಟೈಪ್ ಮಾಡಿ. ನಿಮಗೆ ಗೊತ್ತಿದ್ದ ಹಾಗೆ ಮಾರ್ಕೆಟ್ ಕ್ಯಾಪ್ ನಲ್ಲಿ ಮುಂಚೂಣಿಯಲ್ಲಿರುವ ಷೇರು HDFC ಬ್ಯಾಂಕ್.
ನೀವು ಡಾಕ್ಟರ್ ಭರತ್ ಚಂದ್ರ ಚಾನೆಲ್ ಮೆಂಬರ್ ಅಲ್ಲಿದ್ರೆ ಸಬ್ಸ್ಕ್ರೈಬ್ ಬಟನ್, ಬೆಲ್ ಐಕಾನ್ ಒತ್ತಿ. ದಿನ 300ರಿಂದ 600 ಜನ ಸೇರ್ತಾನೆ ಇದ್ದಾರೆ. ಆಮೇಲೆ ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತಿದ್ರೆ ನಮಗನ್ಸುತ್ತೆ ಇಂಥ ವಿಡಿಯೋಗಳನ್ನು ನಿಮ್ಗಾಗಿ ಮತ್ತೆ ಮತ್ತೆ ಮಾಡಬೇಕು ಅಂತ. ವಿಡಿಯೋ ಚೆನ್ನಾಗಿದ್ದು, ಮೆಟೀರಿಯಲ್ ಚೆನ್ನಾಗಿದೆ, ಇನ್ಫಾರ್ಮೇಶನ್ ಚೆನ್ನಾಗಿದೆ ಅಂತಂದ್ರೆ ಎಲ್ಲಾ ಕನ್ನಡಿಗರಿಗೂ ಕಳಿಸ್ಕೊಡಿ. ಇದು ನೀವು ಕನ್ನಡಾಂಬೆಗೆ ಮಾಡ್ತಾ ಇರುವ ಸೇವೆ. ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.